ಕೈ ಸರ್ಕಾರ ಐಸಿಯುವಿನಲ್ಲಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ರಾಜ್ಯದ ಹಲವೆಡೆ ರೈತರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿದ್ದು ವಿಜೇಂದ್ರರವರು ಪಾಲ್ಗೊಂಡಿದ್ದಾರೆ. ನಾನು ಸಹ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಗೆ ಬಂದಿದ್ದೇನೆ ಎಂದರು. ರಾಜ್ಯ ಸರ್ಕಾರ ನೀರಾವರಿಗೆ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿದೆ. ಈ ಸಲ ನೀರಾವರಿಗೆ ಬರುವಂತಹ 30% ಹಣವನ್ನು ಕಡಿತಗೊಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ನಡೆ ರೈತ ಕುಲಕ್ಕೆ ವಿಷವಾಗಿದೆ ಎಂದು ಕಿಡಿಕಾರಿದರು. ದೇಶದ ಸೇನೆ ಕೇವಲ 10% ಜನರ ಕೈಯಲ್ಲಿದೆ ಎಂಬ ರಾಹುಲ್ ಗಾಂಧಿ ಹೇಳಿಕೆಗೆ ಕೆಂಡಾಮಂಡಲರಾದ ಅವರು, ಈ ಮನುಷ್ಯನಿಗೆ ಸ್ವಲ್ಪ ನಾಲೆಡ್ಜ್ ಆದ್ರೂ ಬೇಕು. ಹುಡುಗಾಟದ ಹುಡುಗ ಅಂತ ಅದ್ಯಾವುದೋ ಪಿಕ್ಚರ್ ಬಂದಿತ್ತಲ್ಲ, ಅದಕ್ಕಿಂತ ವರ್ಸ್ಟ್ ಇವ. ಬೇರೆ ದೇಶಕ್ಕೆ ಹೋದಾಗ ಭಾರತದ ಮಾವನ್ನ ಅರಾಜು ಹಾಕೋದು ಇವನ. ಸೇನೆ ಬಗ್ಗೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತವಿರಲಿ ಎಂದು ವಾರ್ನ್ ಮಾಡಿದ್ರು. ಸೈನಿಕರಿಗೆ ಯಾವ ಜಾತಿ ಇದೆ ಹೇಳಿ? ಸೈನಿಕರಲ್ಲೂ ಜಾತಿ ಹುಡುಕುವ ನೀನ್ಯಾರು, ಭಾರತೀಯನ ಅಥವಾ ಇಟಲಿನ ಹೇಳಬೇಕು? ನಮಗಂತೂ ಅರ್ಥ ಆಗ್ತಿಲ್ಲ. ಇವಾಗ ಕೋರ್ಟ್ನಲ್ಲಿ ಕೇಸ್ ಬೇರೆ ನಡೀತಾ ಇದೆ. ಬಿಹಾರ ಚುನಾವಣೆಯಲ್ಲಿನ ಸೋಲಿನ ಭೀತಿಯಿಂದ ಈ ರೀತಿ ಮಾತನಾಡ್ತಿದ್ದಾರೆ. ಸುಮ್ಮನೆ ಅವರ ಬಗ್ಗೆ ಚರ್ಚೆ ಯಾಕೆ ಎಂದರು. ಕಾಮನ್ ಸೆನ್ಸ್ ಇಲ್ಲದೆ ಇರೋ ವ್ಯಕ್ತಿ ಕೇಂದ್ರದಲ್ಲಿ ವಿಪಕ್ಷ ನಾಯಕನಾಗಿದ್ದಾನೆ. ಇಂತಹವರನ್ನ ನಾಯಕ ಅನ್ನೋಕೆ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಬೇಕು ಎಂದರು. ನಮ್ಮ ಡಿಮ್ಯಾಂಡ್ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಈ ಸರ್ಕಾರ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಖಜಾನೆ ತುಂಬಿ ತುಡುಕ್ತಾ ಇದೆ ಅಂತ. ತುಡುಕೋದು ಬೇಡ, ತುಂಬಿರೋ ಖಜಾನೆಯಿಂದ ಕಳೆದ ಬಾರಿ ಯಡಿಯೂರಪ್ಪನವರು ಏನು ಬಿಡುಗಡೆ ಮಾಡಿದ್ರು ಆ ರೀತಿ ನೀವು ಒಂದು 300-400 ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಮಾಡಿ ಕೆರೆಗಳನ್ನು ತುಂಬಿಸಿ ಅನ್ನೋ ಡಿಮ್ಯಾಂಡ್. ಇಲ್ಲ ಅಂತಂದ್ರೆ ನೀವು ಪಾಪರ್ ಆಗಿದ್ದೀರಾ ಅಂತ ಒಪ್ಕೊಳ್ಳಿ. ರಾಜ್ಯದ ಜನ ಪಾಪರ್ ಆಗಿದೆ ಅಂತ ಒಪ್ಕೊಳ್ಳಿ. ಆ ಬೇಡಿಕೆಯನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎರಡನೇದು ಪ್ರಮುಖವಾಗಿ ಈ ಒಂದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಈ ಕಳೆದ 2 ವರ್ಷದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಇದರಲ್ಲಿ ನಮ್ಗದು ಬೇಕಾಗಿಲ್ಲ. ಈಗ ಹೆಣವರನಿಗೆ ಮುಂದೆ ಆದ್ರೇನು ಹಿಂದೆ ಆದ್ರೇನು, ಯಾವನನ ಹೆಣ ಹೊತ್ಕೊಂಡು ಹೋಗಿ, ಕಾಂಗ್ರೆಸ್ ಹೆಣ ಹೊತ್ಕೊಂಡು ಹೋಗ್ತಾರೆ, ಕಾಂಗ್ರೆಸ್ ಪಾರ್ಟಿ ಹೆಣನ ಯಾವನನ ಹೊತ್ಕೊಂಡು ಹೋಗಿ ಸತ್ತೋಗಿದೆ. ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ನಮಗೆ ರಾಜ್ಯದ ಅಭಿವೃದ್ಧಿ ಬೇಕು. ನಾವು ವಿರೋಧ ಪಕ್ಷವಾಗಿ ಜನ ನಮ್ಗೆ ಆಯ್ಕೆ ಮಾಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ, ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಆದರೆ ಈ ಸರ್ಕಾರ ಅಧಿಕಾರ ಹಸ್ತಾಂತರ ಅನ್ನೋ ಒಂದು ಕುತಂತ್ರದಲ್ಲಿ ಮುಳುಗೋಗಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ ಮತ್ತು ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಈಗ ತೆರಿಗೆಗಳ ಭಾರ ಹಾಕಿದ್ದಾರೆ. ಸುಮಾರು 65,000 ಕೋಟಿ. ಇತಿಹಾಸದಲ್ಲಿ ನಾನು 7 ಬಾರಿ MLA ಆಗಿದ್ದೀನಿ. ನಾನು ನೋಡಿದ್ದೀನಿ ಇಷ್ಟು ಒಂದೇ ವರ್ಷದಲ್ಲಿ 65,000 ಕೋಟಿ ತೆರಿಗೆ ಹಾಕಿದ್ವಿ. ಯಾವುದೇ ಸರ್ಕಾರ ಹಾಕಿಲ್ಲ. ಬೊಮ್ಮಾಯಿ ಅವ್ರ ಸರ್ಕಾರ ಅಂತಂದ್ರೆ ನಾನು 1 ಪೈಸೆ ತೆರಿಗೆನೇ ಹಾಕಿಲ್ಲ, ಯಾವುದೇ ತೆರಿಗೆಯನ್ನು ರೈಸ್ ಮಾಡಲಿಲ್ಲ. ಆದರೆ ಇವರು 65,000 ಕೋಟಿ ತೆರಿಗೆ ಹಾಕಿದ್ರು ಕೂಡ ಇನ್ನೂ ಭಿಕ್ಷೆ ಬೇಡೋದು ನಿಂತಿಲ್ಲ. ಒಂದು ರೀತಿ ಹಿಮಾಚಲ ಪ್ರದೇಶದ ಸರ್ಕಾರ, ಕೇರಳ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ ಅದೇ ರೀತಿ ಇದು ಪಾಪರ್ ಆಗಿದೆ. ಅದು ನಿಮ್ಮನೆ ಬರ. ಈಗ ನಮಗೆ ರೈತರ ಧ್ವನಿಗೆ ಸ್ಪಂದನೆ ಮಾಡಬೇಕು. ಬೆಳಗಾವಿಯ ಏನು ಕಬ್ಬು ಬೆಳೆಗಾರರು ಏನು ಕೇಳ್ತಾ ಇದ್ದಾರೆ ಅವರು ಬೆಂಬಲ ಬೆಲೆ, ಅದನ್ನು ಕೂಡಲೇ ಕೊಡಬೇಕು. ಕೇಂದ್ರ ಸರ್ಕಾರ ಆ ಸರ್ಕಾರ ಇದು ಹೇಳಬೇಡಿ. ನಾನು ಇಲ್ಲಿ ಮಂತ್ರಿ ಆಗಿದ್ದೆ, ನಾನು ಮಂಡ್ಯ ಉಸ್ತುವಾರಿ ಸಚಿವನಾಗಿದ್ದೇನೆ. ಆ ಸಂದರ್ಭದಲ್ಲಿ ಮೈಸೂರಲ್ಲೇ ಬಂದು ರಾತ್ರಿ 12 ಗಂಟೆವರೆಗೆ ತೀರ್ಮಾನ ಮಾಡಿ ಬೆಲೆಯನ್ನು ಅನೌನ್ಸ್ ಮಾಡ್ಬೋದು ಕೊಟ್ಟೋದೆ. ನಾವಿದ್ದಾಗ ಒಂದನ್ನು ಕೂಡ ಒಂದೇ ಧರಣಿ ಆಗ್ದಂಗೆ ನಾವು ನೋಡ್ಕೊಂಡಿದ್ವಿ. ಇವತ್ತು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ನಾವು ಫಿಕ್ಸ್ ಮಾಡಬೇಕು, ಕೇಂದ್ರ ಸರ್ಕಾರ ಅಲ್ಲ. ನಾವು ಬೆಂಬಲ ಬೆಲೆಯನ್ನು ನಮ್ಮ ರಾಜ್ಯದ ಫಿಕ್ಸ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆ, ನಾವು ಮಾಡಬೇಕು. ಅವತ್ತೇನು ನಾನು ಕೇಂದ್ರ ಸರ್ಕಾರ ಅಂತ ಕೇಳಲಿಲ್ಲ. ಅದು ಕಬ್ಬು ಬೆಳೆಗಾರರು ಕೂಡ ಬೆಂಬಲ ಬೆಲೆಯನ್ನು ಕೊಡಬೇಕು. ಈ ಕೆರೆಗಳದು ಯಾವಾಗ ನೀರನ್ನು ತುಂಬಿಸ್ತಾರೆ ಅದನ್ನು ಕೂಡಲೇ ಇಲ್ಲಿನ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿ ಮಂತ್ರಿಗಳಿರ್ಬೋದು, ಕೂಡಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಹಣ ಬಿಡುಗಡೆ ಮಾಡಿ ಕೆರೆ ತುಂಬಿಸುವಂಥ ಕೆಲಸ ಮಾಡಬೇಕು. ಇವತ್ತು ರೈತರೇನ ಹೋರಾಟ ಮಾಡ್ತಾವ್ರೆ, ಅದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ BJP ಈ ಹೋರಾಟವನ್ನು ಕೈ ತೆಗೆದುಕೊಂಡಿದೆ. ನಾವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಕಿವಿ ಹಿಂಡೋ ಕೆಲಸವನ್ನು ಕೂಡ ನಾವು ಮಾಡಬೇಕು. ಸ್ವಲ್ಪ ನಾಲೆಡ್ಜ್ ಆದರೂ ಬೇಕು. ಹುಡುಗ ಏನೋ ಪಿಕ್ಚರ್ ಬಂದಿರ್ತಲ್ಲ, ಅದಕ್ಕಿಂತ ವರ್ಸ್ಟಾಗಿ ನಡ್ಕೊಂತ ಇದೆ. ಬೇರೆ ದೇಶಕ್ಕೆ ಹೋದ್ರೆ ಭಾರತವನ್ನ ಕಂಡೆಮ್ ಮಾಡೋದು. ಸೈನಿಕರಿಗೆ ಯಾವ ಜಾತಿ ಇದೆ ರೀ?
ಭಾರತ ಅನ್ನೋದು ಬಿಟ್ರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ. ಅದು ಬಿಟ್ರೆ ಯಾವುದು ಇಲ್ಲೇ ಇಲ್ಲ. ಅಲ್ಲೂ ಜಾತಿ ಹುಡ್ಕಾಗ ಹೋಗ್ತಿರಲ್ಲ. ಫಸ್ಟ್ ನೀನ್ ಯಾರು ಅಂತ ಹೇಳಿ. ಈ ಇಟಲಿನ ಇಂಡಿಯಾನ ನೀವ್ ಹೇಳ್ಬೇಕು. ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಇಟಲಿನ ಇಂಡಿಯಾನ ಅಂತ ಹೇಳ್ಬೇಕು. ಅದು ಬೇರೆ ಕೇಸ್ ಬೇರೆ ನಡೀತಾ ಇದೆಯಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಬೇರೆ ಹಾಕಿದ್ದಾರೆ. ಫಸ್ಟ್ ನೀನ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಸೈನಿಕರಿಗೆ ಜಾತಿ ಕೇಳ್ತೀಯಲ್ಲ. ನಾಚಿಕೆ ಆಗ್ಬಾರ್ವ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವರು? ಸೈನಿಕರ ಜಾತಿ ಹುಡುಕಕ್ ಹೋಗ್ತೀರ? ಇದಾ ನಿಮ್ ಸಂಸ್ಕೃತಿ? ಇದುವರೆಗೂ ದೇಶದ ಇತಿಹಾಸದಲ್ಲಿ ನಾನು ಕಂಡು ಕೇಳರಿಯದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ರೈಸ್ ಮಾಡಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಸೋಲಿನ ಭೀತಿ ಇರ್ಬೋದು. ಆ ಭೀತಿಯಿಂದ ಸೈನಿಕರ ಪ್ರಶ್ನೆಯಲ್ಲಿ ಬರ್ತದೆ. ಬಿಹಾರ್ ಚುನಾವಣೆಗೂ ಸೈನಿಕರ ಹೋರಾಟಕ್ಕೂ ಈ ಪ್ರಶ್ನೆ ಬರ್ತದೆ. ಕಾಮನ್ ಸೆನ್ಸ್ ಇದ್ದ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲ ಮುಂಚೆ. ನಾಚಿಕೆ ಆಗ್ಬೇಕಾ ಇಂಥವ್ರನ್ನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಮಾಡೋರಲ್ಲ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ. ಬೇರೆ ಗತಿ ಇಲ್ವಾ? ಯಾರು ಗತಿ ಇಲ್ದಿದ್ದು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಚಿತ್ತಾಪುರದಲ್ಲಿ